ಲೋ ಬಜೆಟ್ ಊಟಿ ಟ್ರಿಪ್ಗೆ ನಿಮ್ಮೆಲ್ರಿಗೂ ಸ್ವಾಗತ. 2,000 ರೂಪಾಯಿಲಿ ನಿಮಗೆ ಊಟಿ ರೋಡ್ನ ತೋರಿಸ್ತೀನಿ ಬನ್ನಿ. ಹೋಗ್ತಿರೋ ಜಾಗಕ್ಕಿಂತ ಹೋಗ್ತಿರೋ ರೋಡೇ ಚೆನ್ನಾಗೈತೆ. ಒಂದೊಂದು ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದೊಂದು ವ್ಯೂ ಪಾಯಿಂಟ್ನ ಬಿಟ್ಟು ಮುಂದಕ್ಕೆ ಹೋಗೋ ಮನಸ್ಸೇ ಬರ್ತಾ ಇಲ್ಲ. ಊಟಿ ನೋಡೋದ್ಕಿಂತ ಊಟಿಗೆ ಹೋಗೋ ರೋಡ್ನ ನೋಡೋ ಮಜಾನೇ ಬೇರೆ. ಈ ಪ್ಲೇಸು ಟೀ ಗಾರ್ಡನ್ ಅಂತಾನೆ ಫೇಮಸ್ಸು. ಇಲ್ಲಿ ನಿಂತ್ಕೊಂಡು ನೋಡಿದಾಗ ಆಕಾಶದ ಆಚೆ ಎಲ್ಲೋ ಇದ್ದೀವಿ ಅಂತ ಅನ್ಸುತ್ತೆ. ಆದರೆ ಮೋಡಗಳ ಲೆವೆಲ್ ಆಗಿ ಇದ್ದೀವಿ, ಅಂದ್ರೆ ಅಷ್ಟು ಹೈಟಲ್ಲಿ ಇದ್ದೀವಿ ಅಂತ. ಫ್ಯೂಚರಲ್ಲಿ ನಾನೇನಾದ್ರು ಮದುವೆ ಆದರೆ ಹನಿಮೂನ್ಗೆ ಪ್ಲಾನ್ ಮಾತ್ರ ಇಲ್ಲಿಗೆ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಇಷ್ಟ ಆಯಿತು ನನಗೆ ಈ ಪ್ಲೇಸಸ್ಸು. ಟಾಂಟಿ ಮ್ಯೂಸಿಯಂ ಇದೆ ಇಲ್ಲಿ, ನೀವು ಮಾತ್ರ ಮಿಸ್ ಮಾಡಬೇಡಿ. ನಾವು ಮಿಸ್ ಮಾಡಿಕೊಂಡು ನೀವು ಹೋಗಿದ್ದು ಬನ್ನಿ. ಈ ಥರ ಎಲ್ಲ ನೋಡೋದಕ್ಕೆ ನಮ್ಮ ಕಣ್ಗಳು ಅದೃಷ್ಟನೇ ಮಾಡಿರ್ಬೇಕು. ನೋಡ ಎಷ್ಟು ಚಂದ ಉಂಟು. ನಾವು ಇವಾಗ ಸುಮಾರು 3,500 ಅಡಿ ಮೇಲ್ಗಡೆ ಇದ್ದೀವಿ. ಅದರ ಕೆಳಗಡೆ ಒಂದು ಫಾಲ್ಸ್ ಹರಿತೈತೆ. ಅದ್ರ ಗಿಡ ಮರ ಜಾಸ್ತಿ ಇರೋದ್ರಿಂದ ಫಾಲ್ಸ್ ಕಾಣ್ತಾ ಇಲ್ಲ. ಆ ನೀರಿನ ಸೌಂಡ್ ಮಾತ್ರ ಇಲ್ಲಿವರೆಗೂ ಕೇಳಿಸ್ತೈತೆ. ಆದರೆ ಎಲ್ಲೂ ಜಾಗನೂ ಇಲ್ಲ ಇಳಿದು ಹೋಗೋದಕ್ಕೆ. ಈ ಫಾಲ್ಸ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಯಾರೂ ಪ್ರಯತ್ನ ಕೂಡ ಮಾಡಿಲ್ಲ ಈ ಫಾಲ್ಸ್ನ ನೋಡೋದಕ್ಕೆ. ಅದರಿಂದ ಈ ರೋಡಲ್ಲಿ ನೀವೇನಾದರೂ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಏನಾರು ಡ್ರೈವ್ ಮಾಡಿದ್ರೆ ತಲೆನೇ ಕೆಡಿಸ್ಕೊಂಡ್ಬಿಡ್ತೀರ. ಯಾಕಂದರೆ ಈ ರೋಡು ಸಮುದ್ರ ಮಟ್ಟದಿಂದ 2,240ರಿಂದ 7,350 ಫೀಟ್ ಮೇಲ್ಗಡೆ ಇದ್ದೀವಿ. ಆದ್ದರಿಂದ ಇದು ಘಾಟ್ ಸೆಕ್ಷನ್ ಏರಿಯಾ. ನೀವೇನಾದರೂ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಡ್ರೈವ್ ಮಾಡಿದ್ರೆ ತಲೆ ಕೆಡೋದಂತೂ 100%. ನಾನು ಇಷ್ಟೊತ್ತು ಗೂಗಲ್ ಮ್ಯಾಪ್ ನೋಡ್ಕೊಂಡೇ ಹೇಳ್ತಾ ಇದ್ದೆ ಅಡ್ರೆಸ್ಸು. ಆದರೆ ಹೆಂಗೆಂಗೋ ಹೋಗೋದು ರೂಟ್ನ ನೋಡಿಬಿಟ್ಟು ನಾನಂತೂ ಇವಾಗ ಆಫ್ ಮಾಡಿದ್ದೀನಿ. ರೋಡ್ ಹೆಂಗೈತೆ ಹಂಗೆ ಹೋಗೋಣ ಅಂದ್ಬಿಟ್ಟು. ಇದು ದೂರದಿಂದ ನೋಡೋಕ್ಕೆ ಜಸ್ಮಿನಿ ಫ್ಲವರ್ ಥರ ಕಾಣ್ತೈತೆ. ಆದರೆ ಇದು ಜಸ್ಮಿನಿ ಫ್ಲವರ್ ಅಲ್ಲ, ಇದು ಕಾಡಲ್ಲೇ ಹುಟ್ಟುವಂಥ ನ್ಯಾಚುರಲ್ ಫ್ಲವರು. ಆದರೆ ಇದನ್ನು ಮಾನ್ಸೂನಲ್ಲಿ ಬಂದರೆ ನೋಡ್ಬೋದು. ಒಂದೊಂದು ಬೆಟ್ಟದಲ್ಲೂ ಒಂದೊಂದು ಟೀ ಎಸ್ಟೇಟ್ ಐತೆ. ಎಲ್ಲ ಟೀ ಎಸ್ಟೇಟಲ್ಲೂ ನೀವು ಹೋಗಿ ಫೋಟೋ ತಗೊಂಬರಂಗಿಲ್ಲ. ಏನಾದ್ರು ಫೋಟೋ ತೆಗೆಯೋದನ್ನೇನಾದ್ರು ಲೋಕಲಲ್ಲಿ ಏನಾದ್ರು ನೋಡಿದ್ರೆ ಬೈತಾರೆ. ಬೈಸ್ಕೊಬನ್ನಿ ತಮಿಳಲ್ಲಿ. ನಾವು ಆಲ್ರೆಡಿ ಬೈಸ್ಕೊಂಬಂದಿದ್ದೀವಿ. ಬೈಸ್ಕೊಂಡಿರೋದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಯಾಕೆ ಅಂದರೆ ಅವ್ನು ತಮಿಳಲ್ಲಿ ಬೈದಿದ್ದು, ಕನ್ನಡದಲ್ಲಿ ಬೈದಿಲ್ಲ. ಅವನು ಕನ್ನಡದಲ್ಲಿ ಬೈದಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗ್ತಿತ್ತು. ತಮಿಳಲ್ಲಿ ನಾವು ಬೈದಿರೋದು ನನಗೆ ಅರ್ಥ ಆಗಿಲ್ಲ. ಅದರಿಂದ ನಾನು ಹೇಳ್ಕೊತಿದ್ದೀನಿ. ಯಾಕೆ ಅಂದರೆ ಎಕ್ಸ್ಪ್ಲೋರ್ ಮಾಡುವಾಗ ಇದೆಲ್ಲ ಕಾಮನ್ನು. ಬೈದ್ರು ಉಗಿದ್ರು ಒಡ್ಸ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಕೆಲಸ ಏನು ಅದು ಮಾಡಬೇಕಷ್ಟೇ. ಟೀ ಎಸ್ಟೇಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಮುಂದ್ಗಡೆ ಜಾಗನೂ ಇದೆ ಒಳಗಡೆ ಹೋಗೋದಕ್ಕೆ. ಆಲ್ರೆಡಿ ಒಳಗಡೆ ಹೋಗಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಹೇಳ್ತಾ ಇದ್ದೀನಿ. ಇಲ್ಲೂ ಆರಾಮಾಗಿ ಹೋಗ್ಬೋದು. ಯಾರು ಒಬ್ಬರು ಜಾಗ ಮಾಡಿದರೆ ಸಾಕು, ಆವಾಗ ನಾವು ಈಸಿಯಾಗಿ ಒಳಗಡೆ ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಬರ್ಬೋದು. ಇದನ್ನ ಎಲೆನ ಕಿತ್ಕೊಂಡು ಹೋಗಿ ಮನೆಯಲ್ಲಿ ಒಣಗಿಸಿ ಆರಾಕಿ ಹಂಗೆ ಪುಡಿ ಮಾಡಿ ಚಹಾ ಮಾಡಿ ಕುಡಿಯಿರಿ. ಯಾರಾದ್ರೂ ಕತ್ಕೊಂಡು ಹೋಗೋ ಪ್ಲಾನ್ ಏನಾರು ಇತ್ತು ಅಂದರೆ. ಆಲ್ರೆಡಿ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು ಒಂಚೂರು ಎಲೆ ಕಿತ್ಕೊ ಮನೆಗೆ ತಗೊಂಡು ಹೋಗೋಣ ಅಂತ. ಆದರೆ ಆ ಕೆಲಸ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ನೈಟ್ ಟೈಮಲ್ಲಿ ಇಲ್ಲಿಗೆ ಆನೆ ಬರುತ್ತಂತೆ. ಆನೆ ನೋಡೋಂಗಿದ್ರೆ ನೈಟ್ವರೆಗೂ ವೆಯ್ಟ್ ಮಾಡಬೇಕು. ಈ ಟೀ ಎಸ್ಟೇಟಲ್ಲಿ ನನಗೊಂದು ಡೌಟು, ಏನಕ್ಕೆ ಈ ಮರಗಳು ಜಾಸ್ತಿ, ಸರ್ವೆ ಮರಗಳು ಜಾಸ್ತಿ ಇರ್ತವೆ ಅಂತ. ಯಾರು ಒಬ್ಬ ಸಿಕ್ಕಿದ್ರೆ ಕೇಳ್ತೀನಿ. ಒಂದು ಕ್ವಶನ್ ಪೆಂಡಿಂಗ್ ಐತೆ ನನ್ನ ಹತ್ರ. ನಮಗೆ ಕಾಫಿ ನಾಡು ಅಂದಿದ ತಕ್ಷಣ ಏನಾಗ್ಬಿಡುತ್ತೆ, ಚಿಕ್ಕಮಂಗ್ಳೂರು ನೆನಪಾಗ್ಬಿಡುತ್ತೆ. ಈ ಟೀ ನಾಡು ಅಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವುದು ಅಂತ. ಆದರೆ ಟೀ ಹೈಯೆಸ್ಟ್ ಬೆಳೆಯೋದು ಕೊಡಗುನಲ್ಲಿ, ಹೈಯೆಸ್ಟ್ ಟೀ ಬೆಳೆಯೋದು ಇಂಡಿಯಾದಲ್ಲಿ ಅಂತ ಬಂದರೆ ಅದು ಅಸ್ಸಾಮು. ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಇದ್ದಾಗ ಟ್ರಿಪ್ಪು ಕರ್ಕೊಂಬರೋರು ಸ್ಕೂಲಲ್ಲಿ. ಅವಾಗ ಈ ಥರ ರೋಡ್ ಸೈಡಲ್ಲಿ ಊಟ ಮಾಡ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ನೆನಪು ಇವಾಗ ಆಯಿತು ಇವ್ರನ್ನ ನೋಡಿ. ಇಂಡಿಯಾದಲ್ಲಿ ಟಾಪ್ 5 ಟೀ ಬೆಳೆಯೋದು ಅಂದರೆ ಅಸ್ಸಾಮು, ವೆಸ್ಟ್ ಬೆಂಗಾಲ್, ಆಮೇಲೆ ತಮಿಳ್ನಾಡು, ಕೇರಳ, ಕರ್ನಾಟಕ ಲಾಸ್ಟ್. ಈ 5 ಸ್ಟೇಟಲ್ಲಿ ಟೀನ ಜಾಸ್ತಿ ಬೆಳೀತಾರೆ ನಮ್ಮ ಇಂಡಿಯಾದಲ್ಲಿ. ಆನೆಗಳು, ಜಿಂಕೆಗಳು, ಕಾಡೆಮ್ಮೆಗಳು ಏನಾದ್ರೂ ಟೀ ಪ್ಲಾಂಟ್ನ ಮೇಯೋ ಥರ ಇದ್ದಿದ್ರೆ, ತಿನ್ನೋ ಥರ ಇದ್ದಿದ್ರೆ ಇಷ್ಟರಲ್ಲಿ ಈ ಪ್ಲಾಂಟ್ಗಳು ಒಂದೂ ಇರ್ತಿರ್ಲಿಲ್ಲ. ಸರ್ವನಾಶ ಆಗಿರೋದು. ಯಾಕಂದರೆ ಹೈಯೆಸ್ಟ್ ಜಿಂಕೆಗಳು ಜಾಸ್ತಿ ಆಗಿರೋದ್ರಿಂದ ಟೀ ಎಸ್ಟೇಟ್ಗಳು ಇನ್ನೂ ಜೀವಂತವಾಗಿದ್ದಾವೆ. ಈ ಟೀ ಪ್ಲಾಂಟ್ನ ಯಾಕೆ ಕಾಡು ಪ್ರಾಣಿಗಳು ತಿನ್ನಲ್ಲ ಅಂತ ಒಂದು ಡೌಟ್ ಇದೆ. ಅದನ್ನ ಯಾರನ್ನಾರು ಕೇಳ್ತೀನಿ. ನಾವು ಹೋಗ್ತಿರೋ ರೋಡಲ್ಲಿ ಇದೇ ಲಾಸ್ಟ್ ಟೀ ಎಸ್ಟೇಟು. ಇನ್ನು ಮುಂದೆ ಯಾವುದು ಟೀ ಎಸ್ಟೇಟ್ ಇರೋದಿಲ್ಲ. ಅದಕ್ಕೆ ಇಲ್ಲಿ ನಿಲ್ಲಿಸಿ ಫೋಟೋ ತಕೊಂಡು ಹೋಗ್ತಾ ಇದೀವಿ. ನಮಗೆ ಒಳಗಡೆ ಹೋಗೋಕ್ಕೆ ಭಯ, ಯಾಕಂದರೆ ಕಾಳಿಂಗ ಸರ್ಪಗಳು ಇರ್ತವೆ ಅಂತ. ಇವುಗಳು ಅಷ್ಟೇ, ಟೀ ಎಸ್ಟೇಟ್ ಕಂಡಿದ ತಕ್ಷಣ ಫೋಟೋ ತಗೊಳಕ್ಕೆ ಅಂದ್ಬಿಟ್ಟು ಒಳಗಡೆ ಓಡ್ಬಿಡ್ಬೇಡ್ರಿ. ಆರಾಮಾಗಿ ಕೆಳಗಡೆ ನೋಡ್ಕೊಂಡು ಹೋಗ್ರಿ. ಯಾಕೆ ಅಂದರೆ ಟೀ ಎಸ್ಟೇಟಲ್ಲಿ, ಕಾಫಿ ಎಸ್ಟೇಟಲ್ಲೇ ಜಾಸ್ತಿ. ಈ ಜಾಗ ಮಾತ್ರ ಅಲ್ಟಿಮೇಟ್. ಊಟಿಗೆ ಹೋಗೋರು ಈ ಜಾಗದಲ್ಲಿ ನಿಲ್ಲಿಸಿ ಫೋಟೋ ತೆಗ್ಸ್ಕೊಂಡಿಲ್ಲ ಅಂದರೆ ವೇಸ್ಟ್ ಅಂತಲೇ ಅರ್ಥ. ಜನ ಸಾಗರ, ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂತಿದ್ದಾರೆ. ಇಲ್ಲಿ ಫೋಟೋ ತೆಗ್ಸ್ಕೊಬೇಕು ಅಂದರೆ ಕ್ಯಾಮ್ರಾಮನ್ ಪರ್ಫೆಕ್ಟಾಗಿರಬೇಕು. ನೀವೇನಾದ್ರೂ ಈ ಜಾಗ ನೋಡಬೇಕು ಅಂದರೆ ನೀವು ಗೂದ್ಲೂರು ರೋಡಲ್ಲೇ ಬರಬೇಕು. ಗೂದ್ಲೂರು ಬಿಟ್ಟು ಬೇರೆ ರೂಟಲ್ಲಿ ಬರ್ತೀನಿ ಅಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊತೀರ ನೀವು. ಈ ಪ್ಲೇಸಲ್ಲಿ ಗಾಡಿ ನಿಲ್ಲಿಸದೆ ಹೋಗೋಕ್ಕೆ ಹೇಗೆ ತಾನೇ ಮನಸ್ಸು ಬರುತ್ತೆ ನೀವೇ ಹೇಳಿ.
ಇದೊಂದು ಸ್ಮಾಲ್ ವ್ಯೂ ಪಾಯಿಂಟು, ಆದ್ರೂ ಇದಕ್ಕೊಂದು ಅಣೆಕಟ್ಟಿದೆ. ನೀರು ಜಾಸ್ತಿ ಬಂದ್ರೆ ಹರಿದು ಮುಂದ್ಗಡೆ ಹೋಗುತ್ತೆ. ಈ ಕೆರೆ ಹೆಸರು ಸೈಂಟ್ ಮೋನಿಕಾ ಲೇಕ್ ಅಂತ. ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಇದು ಒಂದು ಬೆಸ್ಟ್ ಲೇಕ್. ನಾವು ಈ ಕೆರೆನ ಅಬ್ಸರ್ವ್ ಮಾಡ್ದಲ್ಲೇ ಮುಂದೆ ಹೋಗ್ಬಿಟ್ಟಿದ್ವಿ. ಮತ್ತೆ ಯೂಟರ್ನ್ ಮಾಡ್ಕೊಂಡ್ ಬಂದು ನೋಡಿದ್ವಿ. ಯೂಟರ್ನ್ ಮಾಡ್ಕೊಂಡ್ ಬಂದಿದ್ಕೂ ಸಾರ್ಥಕ ಆಯ್ತು ಅನ್ಸ್ತೈತೆ. ಪ್ಯಾಕಾರ ಡ್ಯಾಮ್ ಅಂಡ್ ಪವರ್ ಹೌಸ್ ಅಂದ್ರೆ ಇದೆ. ಆದ್ರೆ ಇಲ್ಲಿ ಬೋಟಿಂಗು ತುಂಬಾ ಕಾಸ್ಟ್ಲಿ. ಅದರಿಂದ ನಾವು ಬೋಟಿಂಗ್ ಆಡಿಲ್ಲ. ಯಾಕೆಂದ್ರೆ ನಮ್ದು ಲೋ ಬಜೆಟ್ ಟ್ರಿಪ್ ಆಗಿರೋದ್ರಿಂದ. ಇಲ್ಲಿ ಒಂದು ಬೋಟ್ಗೆ 1200 ರುಪೀಸ್. ಒಬ್ರಾದ್ರೂ ಹೋಗಿ ಇಬ್ರಾದ್ರೂ ಹೋಗಿ 12 ಜನವರೆಗೂ ಲಿಮಿಟ್ ಇರುತ್ತೆ. ಇದು ಪ್ಯಾಕಾರ ವಾಟರ್ ಡ್ಯಾಮು. ಇಲ್ಲಿ ನೀರಿದ್ರೇನೆ ಮುಂದ್ಗಡೆ ವಾಟರ್ ಫಾಲ್ಸ್ ಇರೋದು. ಇಲ್ಲಿ ನೀರಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಪ್ಯಾಕಾರ ವಾಟರ್ ಫಾಲ್ಸ್ಗೆ ಬಂದ್ವಿ. ಇಲ್ಲಿ ಮೇನ್ ಎಂಟ್ರಿ ಟಿಕೆಟ್ ಬಂದು 30 ರೂಪಾಯಿ ಇರುತ್ತೆ. ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಇದು. ನೀರು ಕಮ್ಮಿ ಇದೆ ಅನ್ಸುತ್ತೆ. ಕೆಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಒಂದು ರೇಂಜಿಗೆ ಚೆನ್ನಾಗಿದೆ. 30 ರೂಪಾಯಿ ಎಂಟ್ರಿ ಟಿಕೆಟ್ಗೆ ವರ್ತು. ಈ ಜಾಗದ ಬಗ್ಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲ. ಎಲ್ಲ ನೀವೇ ನೋಡಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾಕೆ ಅಂದರೆ ನಮ್ಮ ಲೋ ಬಜೆಟ್ 2000 ರೂಪಾಯಿ ಇಲ್ಲಿಗೆ ಮುಗಿದಿದೆ. ಅದರಿಂದ ಈ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. Así que se